ಅಸ್ಪೃಶ್ಯತೆ ಆಚರಣೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ರಕ್ಷಣೆ ಮಾಡಲಾಗಿದೆ. ಸಿಂಗಟಾಲೂರಿನಲ್ಲಿ ದಲಿತರಿಗೆ ಕ್ಷೌರ ಮಾಡಲು ನಿರಾಕರಿಸಿ ಅಸ್ಪೃಶ್ಯತೆ ಆಚರಣೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ರಕ್ಷಣೆ ಮಾಡಲಾಗಿದೆ. ಎಸ್ಸಿ, ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಇದ್ದರೂ ಇಲ್ಲದಂತಾಗಿದೆ. ಗದಗ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿರುವುದಕ್ಕೆ ಜಿಲ್ಲೆಯ ಎಲ್ಲ ಶಾಸಕರ ಬೇಜವಾಬ್ದಾರಿತನ ಕಾರಣವಾಗಿದೆ. ಅಸ್ಪೃಶ್ಯತೆ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವಲ್ಲಿ ಜಿಲ್ಲಾಡಳಿತದ ಪಾತ್ರ ಮಹತ್ವದ್ದಾಗಿದೆ. ಅಸ್ಪೃಶ್ಯತೆ ಜೀವಂತವಾಗಿರಲು ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಕಾರಣರಾಗಿರುತ್ತಾರೆ ಎಂದು ಸಾಹಿತಿ ಬಸವರಾಜ ಸೂಳಿಬಾವಿ ಗಂಭೀರವಾಗಿ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರ ಮುಂದೆ ನಿಂತು ಕ್ಷೌರದ ಅಂಗಡಿ ತೆರೆದಿದೆ. ಆ ಮೂಲಕ ಅಸ್ಪೃಶ್ಯತೆ ಜೀವಂತವಾಗಿಡುವ ಪ್ರಯತ್ನ ಮಾಡಲಾಗಿದೆ. ಅಸ್ಪೃಶ್ಯತೆ ಮಾಡಿದ ಜನರ ಮೇಲೆ ಕಾನೂನು ಕ್ರಮಗಳನ್ನು ಯಾಕೆ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಾಮಚಂದ್ರ ಹಂಸನೂರ, ರಮೇಶ ಕೋಳೂರು, ಆನಂದ ಶಿಂಗಾಡಿ, ನಾಗರಾಜ ಗೋಕಾವಿ, ಬಾಲರಾಜ ಅರಬರ, ಹನುಮಂತ ಸಾಲಿ, ಅನಿಲ ಕಾಳೆ, ಪರಸು ಕಾಳೆ ಉಪಸ್ಥಿತರಿದ್ದರು. ಮೇಲ್ನೋಟಕ್ಕೆ ನೀವೆಲ್ಲರೂ ಬಿಂಬಿಸಿರುವ ಹಾಗೆ ಸಿಂಗಟಾಲೂರಿನಲ್ಲಿ ದೊಡ್ಡದಂಥ ಕ್ರಾಂತಿಕಾರಕವಂಥ ಚಟುವಟಿಕೆ ನಡೆದಿದೆ ಅನ್ನೋ ರೀತಿ ಒಳಗಡೆ ಸರ್ಕಾರನೇ ಮುಂದೆ ನಿಂತ್ಕೊಂಡು, ಸಮಾಜ ಕಲ್ಯಾಣ ಇಲಾಖೆನೇ ಮುಂದೆ ನಿಂತ್ಕೊಂಡು ಅಲ್ಲಿ ಒಂದು ಕ್ಷೌರದ ಅಂಗಡಿಯನ್ನು ಶುರು ಮಾಡಿ ಅಲ್ಲಿ ಆ ದಲಿತರಿಗೆ ಮತ್ತು ಉಳಿದ ಎಲ್ಲಂಥ ಸಮುದಾಯಗಳಿಗೆ ಕ್ಷೌರ ಮಾಡಿಕೊಳ್ಳಿಕ್ಕೆ, ಕಟಿಂಗ್ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ನೀವೆಲ್ಲರೂ ಕೂಡ ಅದನ್ನು ದೊಡ್ಡದಾಗಿ ಬಿಂಬಿಸಿದ್ರಿ. ನಿಮ್ಮೆಲ್ಲರಿಗೂ ಅದನ್ನು ಅಭಿನಂದಿಸ್ತಾ, ಮುಖ್ಯವಾಗಿ ಕೆಲವು ಸಮಸ್ಯೆಗಳು ಇದ್ದಾವೆ. ಆ ಕಾರಣಕ್ಕಾಗಿಯೇ ಈ ನಾವು ಪತ್ರಿಕಾಗೋಷ್ಠಿಯನ್ನು ನಾವು ನೋಡ್ತಾ ಇದ್ವಿ. ಮೇಲ್ನೋಟಕ್ಕೆ ಇದು ಭಾಳ ಕ್ರಾಂತಿಕಾರಕವಾದಂಥ ಕ್ರಿಯೆ ಅಂತ ಅನಿಸಿದರೂ ಕೂಡ ಆಳದೊಳಗಡೆ ಈ ಭಾಗದಲ್ಲಿ, ಆ ಊರಿನಲ್ಲಿ ಅಸ್ಪೃಶ್ಯತೆಯನ್ನು ಜೀವಂತ ಇಡುವ ಪ್ರಯತ್ನದ ಭಾಗವಾಗಿ ಇದು ನಡೆದಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಏನು ಅಲ್ಲಿಯ ಸಮಾಜ ಏನಿದೆಯಲ್ಲ, ಸಿಂಗಟಾಲೂರಿನ ಸಮಾಜದ ಜನ ಅಥವಾ ಆ ಕ್ಷೌರ ಮಾಡ್ತಕ್ಕಂಥ ಆ ಸಮುದಾಯದ ಜನ ದಲಿತರಿಗೆ ನಾವು ಕ್ಷೌರ ಮಾಡುವುದಿಲ್ಲ, ನಮಗೆ ನಮ್ಮ ಊರಿನ ದೇವರು ಅದರಿಂದ ಮೈಲಿಗೆ ಆಗ್ತದೆ ಅನ್ನುವಂಥ ತಿಳುವಳಿಕೆ ಏನು ಮೌಢ್ಯ ಏನಿದೆಯಲ್ಲ, ಮೌಢ್ಯವನ್ನು ಮುಂದೆ ಇಟ್ಕೊಂಡು ಅಲ್ಲಿ ಜನಗಳಿಗೆ ಕ್ಷೌರ ಮಾಡೋದನ್ನು ನಿರಾಕರಿಸ್ತಾ ಬಂದಿದ್ದಾರೆ. ಇದು ಬರೀ ಈ ವರ್ಷದ ಸಮಸ್ಯೆ ಅಲ್ಲ. ಆ ಊರೊಳಗಡೆ ಈ ಥರದ ಅಸ್ಪೃಶ್ಯತೆ ಜೀವಂತಿದ್ದು ಎಷ್ಟೋ ಜನ ಆಗಿದೆ, ಎಷ್ಟೋ ವರ್ಷಗಳಾಗಿದ್ದಾವೆ. ಆ ಕುರಿತಾಗಿಯೇ ನಾವು ಹಿಂದೆ ನಮ್ಮ ಗೆಳೆಯರೆಲ್ಲರೂ ಕೂಡ ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದು ಕೂಡ ಇದೆ. ಅಲ್ಲಿ ಏನು ಅಸ್ಪೃಶ್ಯತೆ ಆಚರಣೆ ಇದೆಯಲ್ಲ ಅದನ್ನು ನಿಲ್ಲಿಸಬೇಕು, ಅದನ್ನು ತಡೆಗಟ್ಟಬೇಕು ಅಂಥೇಳಿ ಈಗಾಗಲೇ ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಕಂಪ್ಲೇಂಟ್ ಮಾಡಿದಂಥ ರೆಕಾರ್ಡ್ಸ್ಗಳು ನಮಗೆ 10-15 ವರ್ಷಗಳ ಹಿಂದಿನಿಂದಲೇ ಆ ಥರದ್ದು ಇದೆ. ಇಷ್ಟಿದ್ದಾಗಲೂ ಕೂಡ ಈ ಭಾಳ ಮುಖ್ಯವಾಗಿ ಜನ ಅಲ್ಲಿ ಆ ಕ್ಷೌರ ಮಾಡೋದನ್ನು ನಿರಾಕರಿಸಿದರು ಅನ್ನೋ ಕಾರಣಗಳಿಗಾಗಿ ಆ ಕ್ಷೌರ ಮಾಡಲಿಕ್ಕೆ ಆಗದಂಥ ಸ್ಥಿತಿ ಒಳಗಡೆ ಕ್ಷೌರ ಮಾಡಲಿಕ್ಕೆ ಬೇರೆ ಇದೆ ಊರಿನಿಂದ ಕರ್ಕೊಂಡು ಬಂದು ಜನಗಳು ನೇಮಿಸಿ ಅಲ್ಲಿ ಕ್ಷೌರ ಮಾಡಿರುವಂಥದ್ದು ಏನಿದೆಯಲ್ಲ ಅದು ಒಂದು ರೀತಿ. ಆದರೆ ಈ ಕ್ಷೌರ ಮಾಡಲಿಕ್ಕೆ ನಿರಾಕರಿಸಿದಂಥ ಜನಗಳ ಮೇಲೆ ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದು, ಏನು ಕ್ರಮ ಕೈಗೊಂಡಿದ್ದಾರೆ? ಅವ್ರ ಮೇಲೆ ಅಸ್ಪೃಶ್ಯತೆ ಆಚರಣೆಯ ಕಾಯ್ದೆಗಳ ಏನು ಜಾರಿ ಮಾಡಿದಾರಾ? ಏನು ಅಟ್ರಾಸಿಟಿ ಕಾಯ್ದೆಯನ್ನು ಏನಾದರೂ ಜಾರಿ ಮಾಡಿದಾರಾ? ಅಂದರೆ ಈ ಅಸ್ಪೃಶ್ಯತೆಯನ್ನು ಜೀವಂತ ಏನು ಅಸ್ಪೃಶ್ಯತೆ ಆಚರಣೆ ಮಾಡುವಂಥ ಈ ಜನಗಳ ಮೇಲೆ ಅಥವಾ ಅವರನ್ನು ಆ ರೀತಿ ಮಾಡಲಿಕ್ಕೆ ತಡೆಗಟ್ಟುವಂಥ ಜನಗಳ ಮೇಲೆ ಏನು ಕ್ರಮ ಕೈಗೊಂಡಿದ್ದಾರೆ? ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಅಲ್ಲಿ ತಹಶೀಲ್ದಾರರು, ಅಲ್ಲಿಯ ಪೊಲೀಸರು, ಅವ್ರ ಮೇಲೆ ಕೈಗೊಂಡಿರುವಂಥ ಕಾನೂನಿನ ಕ್ರಮಗಳೇನು ಅನ್ನುವಂಥ ಪ್ರಶ್ನೆ ಇದೆಯಲ್ಲ. ಅವರು ಈ ಥರ ಸಂವಿಧಾನದತ್ತವಾಗಿ ಈ ಥರ ಸಮಾನತೆಯನ್ನು ನಿರಾಕರಿಸಿದಂಥ ಇದ್ರೊಳಗಡೆ, ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿರುವಂಥ ಇದ್ರೊಳಗಡೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥ ಜನಗಳ ಮೇಲೆ ಕೈಗೊಂಡಿರುವಂಥ ಕ್ರಮಗಳೇನು ಅಂತ, ಏನು ಕ್ರಮ ಅವ್ರ ಮೇಲೆ ಏನೂ ಕ್ರಮ ಕೈಗೊಂಡಿಲ್ಲ. ಯಾರು ಕ್ರಮ ಅಂದರೆ ಇನ್ನೊಂದು ರೀತಿ ಒಳಗಡೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥರ ಸಂರಕ್ಷಣೆಗಾರರಾಗಿ, ಅವರನ್ನು ಕಾಪಾಡ್ತಕ್ಕಂಥ ವಕ್ತಾರರಾಗಿ ಅದನ್ನು ಆಚೆಗಿಟ್ಕೊಂಡು ಅಲ್ಲೊಂದು ಬೇರೆ ರೀತಿಯಂಥ ಸರ್ಕಾರಿ ಸಲೂನ್ ಅನ್ನುವಂಥದ್ದು ಅಥವಾ ಯಾವುದೋ ಒಂದು ಸಲೂನ್ ಅಂಗಡಿಯನ್ನು ತೆರೆಯುವಂಥದ್ದು ಏನಿದೆಯಲ್ಲ ಅದು ಸಾಂವಿಧಾನಿಕವಾಗಿ, ಕಾನೂನಾತ್ಮಕವಾಗಿ
ಸರಿಯಾದಂಥ ಕ್ರಮ ಅಲ್ಲ ಅದು ಕಾನೂನು ವಿರೋಧಿಯಾದಂಥ ಕ್ರಮ ಅದು. ಅಂದರೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಾರ್ದೇ, ಕಾನೂನಾತ್ಮಕ ಕ್ರಮ ಕೈಗೊಳ್ಳಾರ್ದೇ ಅವರನ್ನು ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅಥವಾ ಅವರು ಈ ಥರದ ಅಸ್ಪೃಶ್ಯತೆ ಆಚರಣೆ ಮಾಡ್ತಾರಪ್ಪ ಅಂತಂದರೆ ಅವರಿಂದ ಗಡಿಪಾರು ಮಾಡಬೇಕಾಗಿತ್ತು. ಆ ಥರದ ಯಾವುದೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳಾರ್ದೇ ಅವರನ್ನು ಸಂರಕ್ಷಣೆ ಮಾಡೋ ರೀತಿ ಒಳಗಡೆ, ಅವರನ್ನು ಕಾಪಾಡುವಂಥ ರೀತಿ ಒಳಗಡೆ ಅಲ್ಲೊಂದು ಸರ್ಕಾರಿ ಸಲೂನ್ ಅಥವಾ ಒಂದು ಸಲೂನ್ ಅಂಗಡಿ ತಂದು ಬೇರೆ ರೀತಿ ಒಳಗಡೆ ಅದರೊಳಗೆ ಮಾಡುವಂಥ ಕೆಲಸವನ್ನು ಅಲ್ಲಿ ಸಮಾಜ ಕಲ್ಯಾಣಾಧಿಕಾರಿಗಳು, ತಹಸೀಲ್ದಾರರು, ಉಳಿದವರೆಲ್ಲರೂ ಪಾಲ್ಗೊಂಡಿದ್ದೇನಿದೆಯಲ್ಲ ಅದು ಅತ್ಯಂತ ಅಪರಾಧದ ಕೃತ್ಯ. ಈ ಥರದ ಕಾನೂನಾತ್ಮಕ ರಕ್ಷಣೆ ಕೊಡುವಂಥ ರೀತಿ ಒಳಗಡೆ, ಅವ್ರನ್ನ ಕಾಪಾಡುವಂಥ ರೀತಿ ಒಳಗಡೆ ಕೆಲಸ ಮಾಡಿರುವಂಥ ಈ ಸಮಾಜ ಕಲ್ಯಾಣ ಅಧಿಕಾರಿಗಳ ಮೇಲೆ, ಅಲ್ಲಿಯ ತಹಸೀಲ್ದಾರರ ಮೇಲೆ ತಕ್ಷಣವೇ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು, ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಅವ್ರ ಮೇಲೂ ಕೂಡ ನಮ್ಮ ಸಂಘಟನೆ ಗೆಳೆಯರು ಕೂಡ ಒಂದು ಅವ್ರ ಮೇಲೆ ಈಗ ಈ ಥರ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ದಾರೆ ಅಂಥೇಳಿ ಒಂದು ಕೇಸು ಕೂಡ ಮಾಡುವಂಥ ಎಲ್ಲ ಇವುಗಳಿದ್ದಾವೆ. ಆ ಬಗ್ಗೆ ನಮ್ಮ ಗೆಳೆಯರು ನಿಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ಅಂದರೆ ಒಟ್ಟಾರೆಯಾಗಿ ಏನು ಅಂತಂದರೆ ಬರೀ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಸಮಸ್ಯೆ ಅಲ್ಲ ಅದು. ಇವತ್ತಿಗೂ ಕೂಡ ಗದಗ ಜಿಲ್ಲೆ ಒಳಗಡೆ ಅಸ್ಪೃಶ್ಯತೆ ಅನ್ನುವಂಥದ್ದು ಬೇರೆ ಬೇರೆ ಕಡೆ ಜೀವಂತ ಇದೆ. ಅದು ಜೀವಂತ ಇದೆ. ಬೇರೆ ಬೇರೆ ತಾಲೂಕಿನಲ್ಲಿ ಏನು ಸಿಂಗ್ತಾರ್ನೂರಿನಲ್ಲಿರುವಂಥ ಏನು ಈ ಥರದ ಆಚರಣೆ ಏನಿದೆಯಲ್ಲ ಇಡೀ ಜಿಲ್ಲೆ ಒಳಗಡೆ ಬೇರೆ ಬೇರೆ ಕಡೆ ಇದೆ ಅದು ಈಗಾಗಲೇ. ಆದರೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ರೀತಿ ಒಳಗಡೆ, ಅಸ್ಪೃಶ್ಯತೆ ನಿವಾರಣಾಚರಣೆ ಮಾಡುವಂಥ ರೀತಿ ಒಳಗಡೆ ಆ ರೀತಿಯಂಥ ಕ್ರಮಗಳನ್ನು ಸರಿಯಾದ ರೀತಿ ಒಳಗೆ ಅನ್ನೋದಿಲ್ಲ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಈ ಜಿಲ್ಲೆಯ ಸಮಸ್ಯೆ. ಈ ಜಿಲ್ಲೆ ಒಳಗಡೆ ಈ ಥರ ದೌರ್ಜನ್ಯಗಳು ನಡೆದಾಗ, ಈ ಥರ ಅಸ್ಪೃಶ್ಯತೆ ಆಚರಣೆ ನಿವಾರಣೆಗೋಸ್ಕರ SC/ST ದೌರ್ಜನ್ಯ ತಡೆ ಸಮಿತಿ ಅನ್ನೋದು ಒಂದು ಇದೆ, ಜಿಲ್ಲಾ ಜಾಗೃತಿ ಸಮಿತಿ ಅನ್ನೋದು ಒಂದು ಇದೆ. ಅದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಒಳಗಡೆ, ಅಲ್ಲಿ ತಾಲೂಕಿನ ತಹಸೀಲ್ದಾರ್ ಅಧ್ಯಕ್ಷತೆ ಒಳಗಡೆ ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ಸದಸ್ಯರು ಕೂಡ ಇರ್ತಾರೆ. ಆ ಸಮಿತಿ ಒಳಗಡೆ, ಆ ಸಮಿತಿಗೆ ಆ ಜಿಲ್ಲೆಯ ಆ ಭಾಗದ ಪ್ರತಿನಿಧಿಗಳೆಲ್ಲರೂ ಕೂಡ ಇರ್ತಾರೆ. MLAಗಳು, MLCಗಳು ಕೂಡ ಈ ಸಮಿತಿಯ ಸದಸ್ಯರು. ಆದರೆ ಈ ತನಕ ವಿಚಿತ್ರ ಅಂದರೆ ಎಷ್ಟು ಸಭೆಗಳಾದರೂ ಕೂಡ ಒಂದು ಸಭೆ ಕೂಡ ಯಾವ MLA ಕೂಡ ಪಾಲ್ಗೊಂಡಿಲ್ಲ, ಯಾವ MLC ಕೂಡ ಪಾಲ್ಗೊಂಡಿಲ್ಲ. ಇದು ಈ ಜಿಲ್ಲೆಯ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನವನ್ನು ತೋರಿಸ್ಕೊಡ್ತದೆ. ಅವರು ಬೇಕಾಯಸರಿಯಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ತದೆ. ಜೊತೆಗೆ ಬಹಳ ಮುಖ್ಯವಾದದ್ದು ಅಂತಂದರೆ ಈ ಜಿಲ್ಲೆ ಒಳಗಡೆ ಅಸ್ಪೃಶ್ಯ ಜೀವಂತ ಏನಿದೆಯಲ್ಲ ಆ ಜೀವಂತಿಕೆಯನ್ನು ಕಾಪಾಡ್ತಕ್ಕಂಥ ರೀತಿ ಒಳಗಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತದೆ. ಅವರು ನಮ್ಮ ಜಿಲ್ಲೆ ಒಳಗಡೆ ಇಂಥ ಸಮಸ್ಯೆ ಇದೆ ಅಂತಂದರೆ ಅಲ್ಲಿ ಅಧಿಕಾರಿಗಳ ಮಧ್ಯೆ ಈ ಥರದ ಪ್ರತಿನಿಧಿಗಳ ಮಧ್ಯೆ ಕೂಡಿ ಚರ್ಚೆ ಮಾಡ್ತಾ ಇರುವಾಗ ಇಂಥದ್ದಿನ ಅದಕ್ಕೆ ತಕ್ಕದಂಥ ಕ್ರಮ ಕೈಗೊಳ್ಳಕ್ಕೆ ಅವ್ರನ್ನ ಹೇಳಬೇಕಲ್ಲ. ಈ ತನಕ ನಾನು ಹೇಳ್ತಾ ಇದ್ದೀನಲ್ಲ, ಈ ತನಕ ಒಬ್ಬ MLA, ಯಾವುದೇ ಒಬ್ಬ MLC ಕೂಡ ಈ ದೌರ್ಜನ್ಯ ತಡೆ ಸಮಿತಿಯ ಸಭೆ ಒಳಗಡೆ ಇನ್ನೂ ತನಕ ಪಾಲ್ಗೊಂಡಿಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಇದು ತುಂಬ ಗಂಭೀರವಾದಂಥ ಒಂದು ಸಮಸ್ಯೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀವಿ. ಒಟ್ಟು ನಮ್ಮ ಉದ್ದೇಶ ಏನು ಅಂತಂದರೆ ಈ ಜಿಲ್ಲೆ ಅಸ್ಪೃಶ್ಯತೆ ಮುಕ್ತವಾದಂಥ ಜಿಲ್ಲೆ ಆಗಬೇಕು. ಗದಗ ಜಿಲ್ಲೆ ಅನ್ನುವಂಥದ್ದು ಅಥವಾ ಯಾವುದೇ ಜಿಲ್ಲೆ ಅನ್ನುವಂಥದ್ದು ಅಸ್ಪೃಶ್ಯತೆ ಮುಕ್ತವಂತ ಜಿಲ್ಲೆ ಅಂತ ಅನಿಸ್ಬೇಕು. ಪ್ರತಿ ಊರು ಕೂಡ ಅಸ್ಪೃಶ್ಯತೆ ಮುಕ್ತವಂತ ಗ್ರಾಮ ಆಗಬೇಕು, ತಾಲೂಕು ಆಗಬೇಕು. ಹಾಗಾದರೆ ಮಾತ್ರ ಈ ಸಂವಿಧಾನಾತ್ಮಕ ಭಾರತದೊಳಗಡೆ ಇರೋದಕ್ಕೆ ಅರ್ಹತೆ ಪಡ್ಕೊಳ್ತೀವಿ ಅಂತ ನನಗನ್ನಿಸ್ತದೆ. ನಮ್ಮದೇನು ಈ ಸಂವಿಧಾನ ಇದೆಯಲ್ಲ, ಸಂವಿಧಾನದತ್ವಾಗಿ ನಮಗೇನು ಭಾರತದ ಒಂದು ವ್ಯವಸ್ಥೆ ಇದೆಯಲ್ಲ, ಸರ್ಕಾರ ವ್ಯವಸ್ಥೆ, ಆ ವ್ಯವಸ್ಥೆ ಒಳಗಡೆ ನಾವು ಬದುಕೋದಕ್ಕೆ ಅರ್ಹತೆ ಅಂತಂದರೆ ಈ ಥರದ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡದೇ ಇರೋದು ನಮ್ಮ ಒಂದು ಅರ್ಹತೆ. ಅದನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಾವು ಆ ಅರ್ಹತೆಯನ್ನು ಕಳ್ಕೊಳ್ತಾ ಇದ್ದೀವಿ. ಸೊ ನಾವು ಎಲ್ಲ ಕಡೆಯೂ ನೋಡ್ತಾ ಇದ್ದೀವಿ. ಏನು ಅಂತಂದರೆ ಬೇರೆ ಬೇರೆ ಗ್ರಾಮದೊಳಗಡೆ, ಬೇರೆ ಬೇರೆ ಶಾಲಾ ಇದರೊಳಗಡೆ ನಾವು ದುಶ್ಚಟಗಳ ಮುಕ್ತವಾದಂಥ, ತಂಬಾಕು ಮುಕ್ತವಂಥ ಗ್ರಾಮ, ತಂಬಾಕು ಮುಕ್ತವಂಥ ಊರು, ತಂಬಾಕು ಮುಕ್ತವಂಥ ಶಾಲೆ ಇತ್ಯಾದಿಗಳನ್ನ ನೋಡ್ತಾ ಇದ್ದೀವಿ ನಾವು. ತಂಬಾಕು ಇತ್ಯಾದಿಗಳದ್ದು ಬೇರೆ. ಅದು ಎಲ್ಲಿ ಯಾವ ಊರಲ್ಲಿ
ಅಸ್ಪೃಶ್ಯತೆ ಮುಕ್ತವಾದಂಥ ಗ್ರಾಮ ಅಂತ ಬೋರ್ಡ್ ಇರ್ತದೆಯೋ, ಅಸ್ಪೃಶ್ಯತೆ ಮುಕ್ತವಾದಂಥ ತಾಲೂಕು ಅಂತ ಬೋರ್ಡ್ ಇರ್ತದೆಯೋ, ಅಥವಾ ಜಿಲ್ಲೆ ಅಂತ ಏನು ಬೋರ್ಡ್ ಇದ್ದರೆ ಅದು ಆದರ್ಶವಾದದ್ದು. ಅಂಥ ಆದರ್ಶವಾದಂಥ ಜಿಲ್ಲೆಯನ್ನು, ತಾಲೂಕನ್ನು, ಗ್ರಾಮವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಏನಿದೆಯಲ್ಲ ಅಲ್ಲಿ ಜಿಲ್ಲಾಡಳಿತದ ಕರ್ತವ್ಯ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಎಲ್ಲಾದರೂ ಕೂಡ ಇವತ್ತು ಅಸ್ಪೃಶ್ಯ ಆಚರಣೆ ಜೀವಂತ ಇದೆ ಅಂತಂದರೆ ಅದಕ್ಕೆ ಈ ಜಿಲ್ಲಾಡಳಿತ ಕೂಡ ಹೊಣೆಗಾರ ಆಗಿರ್ತದೆ, ಜಿಲ್ಲಾಧಿಕಾರಿ ಹೊಣೆಗಾರ ಆಗಿರ್ತಾನೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಹೊಣೆಗಾರ ಆಗಿರ್ತಾರೆ. ಸೊ ಈ ಇಡೀ ವಿದ್ಯಮಾನ ಏನಿದೆಯಲ್ಲ, ಸಿಂಗ್ತಾಲೂರಿನ ವಿದ್ಯಮಾನ ಏನಿದೆಯಲ್ಲ, ಆ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಈ ಥರ ಕರ್ತವ್ಯ ಚ್ಯುತಿ ಎಸಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ, ಅದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಅದು ತಹಸೀಲ್ದಾರ್ ಆಗಿರ್ಬೋದು, ಮತ್ತು ಬೇರೆ ಅಧಿಕಾರಿಗಳ ಆಗಿರ್ಬೋದು, ಅವ್ರ ಮೇಲೆ ತಕ್ಷಣವೇ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಮುಖ್ಯವಾಗಿ ಅಲ್ಲಿ ಏನು ಅಸ್ಪೃಶ್ಯತೆ ಜೀವಂತ ಇರೋದಕ್ಕೆ ಕಾರಣ ಆಗಿರ್ತಕ್ಕಂಥ ಜನ ಮತ್ತು ಅವ್ರನ್ನ ಬೆಂಬಲಿಸುವಂಥ ಜನ ಇದ್ದಾರಲ್ಲ, ಅವ್ರ ಮೇಲೆ ಕ್ರಮಗಳಾಗಬೇಕು. ಆ ಕ್ರಮಗಳ ಆಗದೇ ಏನು ಹೆಗ್ಗಣವನ್ನು ಒಳಗಿಟ್ಕೊಂಡು ಗುದ್ದು ಮುಚ್ಚೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ಇದು ಹೆಗ್ಗಣವನ್ನು ಒಳಗಡೆ ಇಟ್ಟು ಗುದ್ದು ಮುಚ್ಚುವಂಥ ಪ್ರಯತ್ನದ ಭಾಗ. ಇದು ಭಾಳ ಸ್ಪಷ್ಟವಾಗಿಯೇ ನಾವು ಏನಂತೀವಲ್ಲ, ಅಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿ ಇರ್ತದೆ. ನಾವು ಹೊರಗಿಂದ ಬಂದು ಇದನ್ನೊಂದು ಮಾಡ್ತೀನಿ ಅನ್ನುವಂಥದ್ದು ಏನಿದೆಯಲ್ಲ, ಹೆಗ್ಗಣವನ್ನು ಗುದ್ದೊಳಗಡೆ ಬಿಟ್ಟು ಆ ಗುದ್ದು ಮುಚ್ಚುವಂಥ ಪ್ರಯತ್ನ ಆಗ್ತಾ ಇದೆಯಲ್ಲ, ಅದು ನಿರರ್ಥಕವಾದದ್ದು. ಅಂಥ ನಿರರ್ಥಕವಾದಂಥ ಕೆಲಸವ ಇವತ್ತು ಗದಗ ಜಿಲ್ಲೆ ಒಳಗಡೆ ನಡೆದಿದೆ. ಅಂಥ ಅಸ್ಪೃಶ್ಯತೆಯನ್ನು ಜೀವಂತ ಇಡುವಂಥ ಕೆಲಸ ಮಾಡಿರುವಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಮುಖ್ಯವಾದಂಥ ಬೇಡಿಕೆಯಾಗಿದೆ. ಇದಕ್ಕೆ ಕುರಿತಂಗೆ ನಮ್ಮ ಗೆಳೆಯರು ಶರೀಫ್ ಇದ್ದಾರೆ ಮತ್ತು ಬೇರೆ ಬೇರೆ ಗೆಳೆಯರಿದ್ದಾರೆ, ಅವರೆಲ್ಲರೂ ಕೂಡ ಮಾತಾಡಬೇಕು ಅಂತ ಕೇಳಿ. ಈಗಾಗಲೇ ಸುಳಿಬಯಸೋರು ಹೇಳ್ದಂಗೆ ನಾವು ಸಹಿತ ಅಸ್ಪೃಶ್ಯತೆ ಅನುಭವಿಸಿದವರು ಮತ್ತು ಅಸ್ಪೃಶ್ಯತೆ ಇದರಿಂದನೂ ಸ್ವಲ್ಪ ಅತ್ಯಂತ ಭಾಳ ಇವನ್ನ ಅಣೆಪಟ್ಟಿಯನ್ನು ಕಟ್ಕೊಂಡಿರೋಂಥ ಸಮುದಾಯಗಳು. ಸಿಂಗ್ತಾಲೂರಿನಲ್ಲಿ ಏನು ಈ ಕಟಿಂಗ್ ಸಲೂನ್ ನೋಡಿದಿದೆ, ಅದು ಬರೀ ಕೇವಲ ಸಿಂಗ್ತಾಲೂರಿನ ಸಮಸ್ಯೆ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯ ಮತ್ತು ರಾಜ್ಯದ ದೇಶದ ಸಮಸ್ಯೆನೂ ಹೌದು. ಇದು ಕೇವಲ ಒಂದೇ ನಾವು ಗ್ರಾಮ ಅಂತ ನಾವು ಪರಿಗಣಿಸೋದಾದರೆ ಒಂದು ಸ್ವಲ್ಪ ಇದಾಗ್ತೈತೆ. ನಾವು ನಾಗರಿಕ ಸಮಾಜದೊಳಗೆ ಅದಿವೆ ಅನ್ನುವಂಥದ್ದನ್ನು ಸಹಿತ ಇವತ್ತಿನ ಜನ ನಾವು ಅರ್ಥ ಮಾಡ್ಕೊಳ್ಬೇಕಾಗೈತಿ. ಸಂವಿಧಾನ ಬಂದು, ಕಾನೂನುಗಳು ಬಂದು, ಎಲ್ಲ ರೀತಿ ನಾವು ಸರ್ಕಾರದ ಕಾನೂನುಗಳ ಅಡಿ ಒಳಗೆ ಬಂದರೂ ಸಹಿತ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸ್ಲಿಕ್ಕೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಲಿಕ್ಕೆ ಇವತ್ತು ಸಹಿತ ನಾವು ಯಾವುದೇ ರೀತಿಯ ಪ್ರಯತ್ನ ಮಾಡಿಲ್ಲ ಅನ್ನೋದಾದ್ರೆ ನಾವು ನಿಜವಾಗಿ ನಾಗರಿಕರಾಗಿ ಬದುಕ್ತಾ ಇದ್ದೀವಿ ಅನ್ನೋವಂಥದ್ದನ್ನು ಈ ಸಮಾಜದಲ್ಲಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗೈತಿ. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಹಯೋಗದೊಳಗೆ ಮತ್ತು ಜಿಲ್ಲಾಡಳಿತ ಸಹಯೋಗದೊಳಗೆ ಅಸ್ಪೃಶ್ಯತೆ ನಿವಾರಣಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಸ್ಪೃಶ್ಯತೆ ನಿವಾರಣೆ ಕಾರ್ಯಕ್ರಮ ಮಾಡೋ ಉದ್ದೇಶ ಏನು ಅಂತಂದರೆ, ಯಾವ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಇದೆ, ಯಾವ ಗ್ರಾಮಗಳಲ್ಲಿ ಜಾತೀಯತೆ ಇದೆ, ಯಾವ ಗ್ರಾಮಗಳಲ್ಲಿ ಈ ಥರದ ಅನಿಷ್ಟ ಪದ್ಧತಿಗಳಿದ್ದಾವೆ, ಅದನ್ನು ಒಡೆದೋಡಿಸ್ಲಿಕ್ಕೆ ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರಾದಿಯಾಗಿ ಅಲ್ಲಿನ ಅಧ್ಯಕ್ಷರು, ಅಧಿಕಾರಿಗಳು ಎಲ್ಲರೂ ಸೇರಿಸ್ಕೊಂಡು ಮಾಡ್ತಾರೆ. ಸಿಂಗ್ತಾಲೂರಿನಲ್ಲಿ ನೂರಾರು ವರ್ಷಗಳಿಂದ ಅಸ್ಪೃಶ್ಯತೆ ಇದೆ. ಆದರೆ ನಾವು ಸಂವಿಧಾನಾತ್ಮಕವಾಗಿ ಕಾನೂನುಗಳನ್ನು ಮಾಡಿಕೊಂಡ ಮೇಲೆ ಇವತ್ತು ಕಳೆದ 30-35 ವರ್ಷಗಳಿಂದ ನಿರಂತರವಾಗಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ ಸರ್ಕಾರಗಳು. ಅದಾಗ್ಯೂ ಕೂಡ ಇವತ್ತಿಗೂ ನಾವು ಕಟಿಂಗಿಗೆ ಬೇಡ್ಕೊಳ್ತಾ ಇದ್ದೀವಿ, ಕಟಿಂಗಿಗೆ ತಾರತಮ್ಯ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದರೆ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ, ಅಲ್ಲಿ ಈ ಸರ್ಕಾರಿ ಸಲೂನನ್ನು ತೆಗೆಯೋದ್ರ ಮೂಲಕ, ಸರ್ಕಾರಿ ಕಟಿಂಗನ್ನು ತೆಗೆಯೋದ್ರ ಮೂಲಕ ಯಾರು ಕಟಿಂಗನ್ನು ಮಾಡಲಿಕ್ಕೆ ನಿರಾಕರಿಸಿದ್ರೋ ಅವ್ರ ಪರವಾಗಿ ಐತೆ ಏನೋ ಸರ್ಕಾರ ಅನ್ನೋಂಥ ಒಂದು ಪ್ರಶ್ನೆಯೂ ನಮ್ಮ ಮುಂದೆ ಇದೆ. ಅವ್ರನ್ನ ಪೋಷಣೆ ಮಾಡಲಿಕ್ಕೆ, ಜಾತೀಯತೆಯನ್ನು ಹಂಗೆ ಉಳಿಸ್ಲಿಕ್ಕೆ, ಅಸ್ಪೃಶ್ಯತೆಯನ್ನು ಹಂಗೆ ಉಳಿಸ್ಲಿಕ್ಕೆ ಸರ್ಕಾರ ಮಾಡಿರುವಂಥ ಒಂದು ದೊಡ್ಡ ಕುತಂತ್ರ ಅಂತ ನಾನು ಭಾವಿಸ್ತೀನಿ. ಸರ್ಕಾರಕ್ಕೆ ಒಂದು ನಾಚಿಕೆ ಮಾನ ಮರ್ಯಾದೆ ಇತ್ತಂದ್ರೆ ಸರ್ಕಾರಕ್ಕೆ ಇವತ್ತುವರೆಗೂ ಅದು ಇಲ್ಲ ಅಂತ ನಾನು ಭಾವಿಸೀನಿ. ಆದರೆ ಸಮುದಾಯಗಳು ಏನು ಅನುಭವಿಸ್ತಾ ಇದ್ದಾವೆ, ಅಸ್ಪೃಶ್ಯತೆ ನೋವನ್ನು ಅನುಭವಿಸ್ತಾ ಇದ್ದಾವೆ, ಜಾತೀಯತೆ ನೋವನ್ನು ಅನುಭವಿಸ್ತಾ ಇದ್ದಾವೆ, ಅದಕ್ಕೆ ಪೂರಕವಾಗಿ ಯಾರು ಇದಕ್ಕೆ ತಡೆ ಒಡ್ಡಿದ್ದಾರೆ, ಯಾರು ಕಟಿಂಗನ್ನು ಮಾಡಲಿಕ್ಕೆ ನಿರಾಕರಿಸಿದ್ದಾರೆ, ಯಾರು ಕಟಿಂಗನ್ನು ನಾವು ಮಾಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳ್ತಾರೆ, ಅದು ಅಲ್ಲದೆ ಮತ್ತೆ ಹೇಳ್ತಾರೆ ಅವ್ರ ಊರಲ್ಲಿ ವೀರಭದ್ರ ದೇವರಿದೆ ಅಂತೆ, ಆ ವೀರಭದ್ರ ದೇವರು ಇವರು ದಲಿತರಿಗೆ ಕಟಿಂಗ್ ಮಾಡಿದರೆ ಅವ್ರಿಗೆ ಶಾಪ ಕೊಡ್ತಾನೆ, ಮೈಲಿಗೆ ಹಾಕೈತಿ ಅನ್ನುವಂಥದ್ದನ್ನು ಸಹಿತ ಭ್ರಮೆಯೊಳಗೆ ಅದಾರ. ಅಟ್ಲೀಸ್ಟ್ ಆ ಊರೊಳಗಡೆ ನಾಗರಿಕರು ಅನ್ಸ್ಕೊಂಡವ್ರು ಅದಾರ ಅನ್ನುವಂಥ ಪ್ರಶ್ನೆನೂ ಇಲ್ಲಿ ಬರ್ತದೆ. ಅನೇಕ ಸ್ವಾಮಿಗಳು ಅದಾರಲ್ಲಿ, ಅನೇಕ ಅನೇಕ ಹೋರಾಟಗಾರರು ಅದಾರ,
ಅನೇಕ ಜನ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂಥವ್ರು ಅದ್ರ ಅವರೆಲ್ಲ ಏನು ಕೂತು ಏನು ಮಾಡ್ತಾಯಿದ್ದಾರೆ ಅಲ್ಲಿ ಅನ್ನೋ ಒಂದು ಪ್ರಶ್ನೆ ಇದೆ. ಹಾಗಾಗಿ ಕೇವಲ ಸುಮ್ಮನೆ ನಾವು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ತಗೊಂಡು ನಾವು ಆ ರೀತಿ ಈ ರೀತಿ ಅಂತ ಹೇಳ್ಕೊಳ್ಳೋದಕ್ಕಿಂತ ನಮ್ಮೂರಿನ ಸಮಸ್ಯೆಗಳು ನಮ್ಮ ಊರಿನಲ್ಲಿ ಆಗ್ತಕ್ಕಂಥ ಈ ಥರದ ವ್ಯವಸ್ಥೆಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಆದಷ್ಟು ಅದನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿದರೆ ಮಾತ್ರ ಅವರು ಸಮಾಜ ಸುಧಾರಕರಾಗಲಿಕ್ಕೆ ಸಾಧ್ಯ ಅದ. ಇಲ್ಲ ಅಂತೇಳಿದ್ರೆ ಇದು ಅಸ್ಪೃಶ್ಯತೆ ಹಾಗೆ ನಿರಂತರವಾಗಿ ನಡೀತಾ ಇರ್ತದೆ. ಸರ್ಕಾರಗಳು ಸಹಿತ ಮೇಲಿನ ಮೇಲೆ ನಾನು ಸರ್ಕಾರಕ್ಕೆ ಈ ಮೂಲಕ ಒಂದು ಸವಾಲನ್ನು ಹಾಕ್ತೀನಿ. ಯಾರಾದರೂ ಜಿಲ್ಲಾಡಳಿತ ಇರಲಿ, ಸಮಾಜ ಕಲ್ಯಾಣ ಇರಲಿ, ಯಾರೇ ಇರಲಿ, ನೀವು ಕಟಿಂಗ್ ಮಾಡಿಲ್ಲ ಅಂಥೇಳಿ ಕಟಿಂಗ್ ಶಾಪ್ಗಳಿಗೆ ಅಲ್ಲೊಬ್ಬನ ತಂಬಂದಿಟ್ಟಿರಿ. ಇವತ್ತು ಅಲ್ಲಿ ವೀರಭದ್ರೇಶ್ವರ ಗುಡಿ ಅದ, ಆ ಮೈಲಿಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಏನು ಅವ್ರು ಕಟಿಂಗ್ ಶಾಪ್ ಮಾಡೋದನ್ನು ನಿರಾಕರಿಸಿದ್ದಾರೆ. ಅಲ್ಲಿನೂ ಸಹಿತ ನಮ್ಮ ದಲಿತರನ್ನು ಅರ್ಚಕರನ್ನಾಗಿ ಮಾಡಿರಿ ಅಥವಾ ದೇವಸ್ಥಾನ ಪೂಜಾರಿಯನ್ನಾಗಿ ಮಾಡಿರಿ ಸರ್ಕಾರದಿಂದ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಕಟಿಂಗ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕಟಿಂಗ್ ಶಾಪ್ನವ್ರು ತಂದಿಡ್ತೀರಿ. ಈಗ ನಮ್ಮನ್ನು ಗುಡಿ ಒಳಗೆ ಬಿಡೋಂಗಿಲ್ಲ ಪೂಜಾರಿಗಳು, ಆ ಪೂಜಾರಿಗಳು ಬಿಡೋಂಗಿಲ್ಲ ಅನ್ನೋ ಕಾರಣಕ್ಕೆ ನಮ್ಮವ್ರನ್ನೂ ಅಲ್ಲಿ ಅದನ್ನು ನೇಮಿಸ್ರಿ. ಅಥವಾ ಅಲ್ಲಿ ನೀರು ಕೆರೆ ನೀರಿತ್ತು ಅಂತಂದ್ರೆ ಆ ಕೆರೆಗೆ ಯಾರು ಮುಖ್ಯಸ್ಥರಾದ್ರೆ ಆ ಮುಖ್ಯಸ್ಥರನ್ನಾಗಿ ಮಾಡಿರಿ. ಈ ಸುಮ್ಮನೆ ಕಾಟಾಚಾರಕ್ಕೆ ಈ ಥರದ ಕಾರ್ಯಕ್ರಮಗಳನ್ನು ಮಾಡಿ ಮತ್ತೆ ಅಸ್ಪೃಶ್ಯತೆಯನ್ನು ಜೀವಂತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದನ್ನು ಮಾಡಿರೋಂಥ ಸಮಾಜ ಕಲ್ಯಾಣ ಅಧಿಕಾರಿಗಳಿರಲಿ, ಜಿಲ್ಲಾಡಳಿತ ಇರಲಿ, ಪೊಲೀಸ್ ಇಲಾಖೆ ಇರಲಿ, ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಈಗೆಲ್ಲ ತೀರ್ಮಾನ ಮಾಡಿದ್ದೇವೆ. ಅವ್ರ ಮೇಲೆ ಅಟ್ರಾಸಿಟಿ ಕೇಸನ್ನು ಸಹಿತ ದಾಖಲಿಸಬೇಕು ಅಂತ ವಿಚಾರ ಮಾಡಿದ್ದೇವೆ. ಅವ್ರು ಯಾರೇ ಇದ್ದರೂ ಸಹಿತ ಇದನ್ನು ಅಸ್ಪೃಶ್ಯತೆಯನ್ನು ಪೋಷಣೆ ಮಾಡುವಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ತೀರ್ಮಾನ ಮಾಡಿ ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೂ ಸಹಿತ ನಾವು ತಯಾರಿದ್ದೇವೆ. ಇದು ನೊಂದವರ ನೋವಿದು. ಯಾರಿಗೆ ಅಸ್ಪೃಶ್ಯತೆ ಅನುಭವ ಇರ್ತೈತಿ ಅವ್ರು ಮಾತ್ರ ಇದನ್ನು ಹೇಳಲಿಕ್ಕೆ ಸಾಧ್ಯ ಅದ. ಸುಮ್ಮನೆ ಮೇಲೆ ಹೇಳ್ಬೋದು ನಮ್ಮ ಅವರು ಹಂಗೆ ಇವ್ರು ಹಿಂಗೆ ಅಂತೇಳಿ. ಇನ್ನೊಂದು ನಾನು ಭಾಳ ಮುಖ್ಯವಾಗಿ ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಈ ರೀತಿ ಮಾಡಲಿಲ್ಲ ಅಂತಂದ್ರೆ ಇದು ಸರ್ಕಾರ ನಿಂತು ಅಲ್ಲಿ ಕಟಿಂಗ್ ಸಲೂನ್ ಮಾಡೈತಿ ಅಂತಂದಾಗ ಯಾರಾದರೂ ಮಾಡ್ತಾರೆ ಅಂದ್ರೆ ಆ ಊರೊಳಗೆ ಅವರೇ ಆ ಸಮುದಾಯದವರು, ಹಡಪ ಸಮುದಾಯದವ್ರು ಇರಲಿ, ಕ್ಷೌರಿಕ ಸಮುದಾಯದವ್ರು ಯಾರೇ ಇರಲಿ, ಅವರೇ ಮಾಡ್ತಾರೆ ಅಂದ್ರೆ ಅವ್ರನ್ನ ಬಡದಂಥ ಉದಾಹರಣೆಗಳದಾವ. ನೀನು ಯಾಕೆ ಆ ಸಮುದಾಯಕ್ಕೆ ಕಟಿಂಗ್ ಮಾಡ್ತೀವಿ ಅಂತೇಳಿ. ಆಮೇಲೆ ಅಲ್ಲಿ ಇವತ್ತವರೆಗೂ ಸಹಿತ ಅಸ್ಪೃಶ್ಯತೆ ಜೀವಂತ ಉಳಿಲಿಕ್ಕೆ ಬೇರೆ ಬೇರೆ ಸಮುದಾಯಗಳಿಗೆ ಸಹಿತ ನಾವು ಮಾಡ್ತೀವಿ ಕಟಿಂಗನ್ನು. ಬೇರೆ ಸಮುದಾಯದವ್ರು ಮನುಷ್ಯರೇ, ಈ ಸಮುದಾಯದವ್ರು ಮನುಷ್ಯರೇ, ಅವ್ರಿಗೆ ಮಾಡ್ತೀವಿ ಕಟಿಂಗನ್ನ, ನಾವು ಇವ್ರಿಗೆ ಮಾಡೋಂಗಿಲ್ಲ. ಈ ತಾರತಮ್ಯ ಏನಿದೆಯಲ್ಲ, ಈ ತಾರತಮ್ಯದ ವಿರುದ್ಧ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಸರ್ಕಾರ ತಕ್ಷಣಕ್ಕೇ ಅದನ್ನು ಆ ಏನು ಸರ್ಕಾರದ ಇದೇನು ಮಾಡಿದ್ದಾರೆ ಸೆಲ್ಲನ್ನು ಅದನ್ನು ನಿಲ್ಲಿಸಿ ಅಲ್ಲಿ ಅಸ್ಪೃಶ್ಯತೆ ನಿವಾರಣೆ ಕಾರ್ಯಕ್ರಮ ಮಾಡ್ತಿರೋ, ಜಿಲ್ಲಾಡಳಿತನೇ ಹೋಗ್ತಿರೋ, ತಾಲೂಕು ಆಡಳಿತ ಹೋಗ್ತಿರೋ, ಯಾರು ಹೋಗ್ತಿರೋ ಹೋಗ್ರಿ. ಅಲ್ಲಿ ಎಲ್ಲರೂ ಮನವೊಲಿಸಿ ಯಾವ ಇದ್ರೊಳಗೆ ಗ್ರಾಮದೊಳಗೆ ಅಸ್ಪೃಶ್ಯತೆ ಆಚರಣೆ ಆಗಬಾರ್ದು ಅನ್ನುವಂಥ ಏನು ಸರ್ಕಾರದ ನಿಯಮಗಳಿದ್ದಾವೆ ಅದನ್ನೆಲ್ಲವನ್ನೂ ಹೇಳಿ ಅವ್ರಿಗೆ ತಿಳಿವಳಿಸಿ ಮನವೊಲಿಸಿ ಸಹಜವಾಗಿ ಎಲ್ಲ ರೀತಿಯಾದಂಥ ಜನರಿಗೆ ಎಲ್ರಿಗೂ ಸಹಿತ ಸರಿಸಮಾನವಾಗಿ ಕಟ್ಟಿಂಗನ್ನು ಮಾಡಲಿಕ್ಕೆ ಮುಕ್ತವಾಗಿ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲ ಅಂತೇಳಿದರೆ ಸರ್ಕಾರವೇ ಮುಂದಿನ ಯಾವುದೇ ಹೊಣೆಗಾರಿಕೆ ಆದರೆ ಅದು ಸರ್ಕಾರದ ಹೊಣೆಗಾರಿಕೆ ಆಕೈತಿ. ಮತ್ತು ಭಾಳ ಮುಖ್ಯವಾಗಿ ಇದು ಪ್ರತ್ಯೇಕವಾಗಿ ಮಾಡಿದಂಥ ಒಂದು ಕಟಿಂಗ್ ಸಲೂನ್ ಆಕೈತಿ. ಅಲ್ಲಿ ಸಾಕಷ್ಟು ಇನ್ನೂ ಕಟಿಂಗ್ ಸಲೂನ್ ಅದಾವ. ಈಗ ಸರ್ಕಾರನೇ ಮಾಡಿದ್ದು ಬಿಡಪ್ಪ, ಅಲ್ಲಿ ದಲಿತರ ಹೋಗ್ತಾರ, ಅವ್ರಿಗೆ ಅಷ್ಟು ಮಾಡ್ತೀವಿ, ಸೀಮಿತ ಐತಿ ಅನ್ನುವಂಥದ್ದು ಮನೋಭಾವನೆ ಮತ್ತಷ್ಟು ಸರ್ಕಾರನೇ ಬೆಳೆಸ್ತೈತಿ, ಜನರ ತಲೆಯಾಗ ಅದನ್ನೇ ಆಗ್ತೈತಿ. ಹಾಗಾಗಿ ಇದನ್ನು ತಕ್ಷಣಕ್ಕೆ ಸರ್ಕಾರ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಅವ್ರು ಯಾರು ಈ ಕಾರ್ಯಕ್ರಮದ ಒಳಗಡೆ ಉದ್ಘಾಟನೆ ಕಾರ್ಯಕ್ರಮದ ಭಾಗವಹಿಸಿದ್ದಾರೆ ಅವ್ರ ಮೇಲೆ ತಕ್ಷಣಕ್ಕೆ ಕ್ರಮ ಆಗಬೇಕು. ಜಿಲ್ಲಾಧಿಕಾರಿ ಸಹಿತ ಈ ಸಂದರ್ಭದಲ್ಲಿ ಕಣ್ಣು ಮುಚ್ಕೊಂಡು ಕುಂತಾರ ಅಂತ ಕಾಣುತ್ತೆ. ಜಿಲ್ಲಾಧಿಕಾರಿನೂ ಸಹಿತ ಇದಕ್ಕೆ ನೇರವಾಗಿ ಹೊಣೆಗಾರನಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಸಂವಿಧಾನ ಬರೆದಾಗ ಹೇಳಿದರು ಏನಂತ, ಈಗ ರಾಜಕೀಯವಾಗಿ ಸಮಾನತೆ ತಂದಿದ್ದೇನೆ ಸಂವಿಧಾನ ಬರೆಯುವ ಮೂಲಕ, ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಅಂತಕ್ಕಂಥದ್ದು. ಆದರೆ ಅದಕ್ಕೆ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಇನ್ನೂ ಇಲ್ಲ. ಆ ಆರ್ಥಿಕ ಸಮಾನತೆ ರಾಜಕೀಯ ಸಾಮಾಜಿಕ ಸಮಾನತೆ ಆದಂಗೆ ಮಾತ್ರ ಈ ಸಂವಿಧಾನ ಪೂರ್ಣಗೊಳ್ತೈತಿ, ಈ ಸಂವಿಧಾನಕ್ಕೆ ಪೂರ್ಣ ಬೆಲೆ ಬರ್ತೈತಿ ಅಂತ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು ಇಷ್ಟು ವರ್ಷಗಳ ಸ್ವತಂತ್ರ ಬಂದು ಇಷ್ಟು ವರ್ಷ ಅವರು ಇನ್ನೂವರೆಗೆ ಅದು ಆಗಿಲ್ಲ. ಅದನ್ನು ಈ ಸರ್ಕಾರಗಳು ಮಾಡಲಿಕ್ಕೆ ಪ್ರಯತ್ನ ಪಡೋದಿಲ್ಲ, ಅದು ಇಂಥವು ಮಾಡ್ತಾ ಇದ್ದಾವೆ. ಈಗ ಒಂದು ಊರಾಗ ಅದು ಸಿಂಗ್ಟಾಲ್ ಊರಾಗ ಆಗ್ತದೆ, ಮುಂದೆ ಎಲ್ಲ ಊರಾಗ ಆಗ್ಬೇಕಾಗುತ್ತೆ. ಎಲ್ಲ ಊರಾಗ ಅದನ್ನು ಬೇಡಿಕೆ ಇಡ್ತಾರೆ, ನಮ್ಮೂರಿಗೆ ಒಂದು ಗೌರ್ಮೆಂಟ್ ತಂದು ಇಟ್ಬಿಡ್ರಪ್ಪ, ಅವ್ರಿಗೆ ಬೇರೆನ ನೇಮಿಸ್ರಿ ಅಂತಕ್ಕಂಥ ಇದು ಬಂದು ಇದು ಇನ್ನೂ ಗಟ್ಟಿಯಾಗಿ ನೆಲೆಯೂರುತ್ತೆ ಅಸ್ಪೃಶ್ಯತೆ. ಮತ್ತು ಸರ್ಕಾರಕ್ಕೆ ಏನು ಬೇಕಾಗೈತಿ ಇವತ್ತು? ಗಟ್ಟಿಯಾಗಿ ಅಸ್ಪೃಶ್ಯತೆ ನೆಲೆಯೂರಿಸ್ಬೇಕು, ಏನು ಇದನ್ನು ಕೊನೆಗಾಣಿಸ್ಬೇಕು.
ಈಗ ಸ್ವತಂತ್ರ ಬಂದು ಒತ್ತೇಕದು ಶತಮಾನೋತ್ಸವ ಕಾರಣವಾಗಿ ಇವೆಲ್ಲ ಗಟ್ಟಿಯಾಗಿ ಇನ್ನೂ ಭದ್ರ ಊರ್ತಾವನ್ನೋ ಅಂತಕ್ಕಂಥ ಚಿಂತನೆ ನಮ್ಮನ್ನು ಕಾಡ್ತಾ ಇದೆ. ಅದು ದಯಮಾಡಿ ಇದಕ್ಕೆ ಎಲ್ಲ ಸರ್ಕಾರ ಎಚ್ಚೆತ್ಕೊಂಡು ಮತ್ತು ಮುಖ್ಯವಾಗಿ ನೀವು ಮಾಧ್ಯಮದವರು ನೀವು ಅದನ್ನು ಇದಕ್ಕೆ ಬೆಂಬಲವಾಗಿ ನಿಂತು ಅದನ್ನೆಲ್ಲ ಕೊನೆಗಾಣಿಸೋ ಪ್ರಯತ್ನ ಪಟ್ರೆ ಇನ್ನೂ ಹೆಚ್ಚಿನ ಅನುಕೂಲ ಆಕೈತಿ. ಅದನ್ನು ನೀವು ಮಾಡಿರಿ, ತಾವುಗಳು ನಮ್ಮಂಥವ್ರು ಇಂಥ ಬೆಂಬಲ ನೀಡ್ರಿ. ಸಂವಿಧಾನ ಆಸೆಗಳನ್ನ ನೀವು ಎಲ್ಲರೂ ಕೂಡಿ ಪೂರ್ಣಗೊಳಿಸೋಣ. ಈ ರಾಜಕೀಯ ವ್ಯಕ್ತಿಗಳನ್ನ ಆಮೇಲೆ ಈ ಮೇಲವ್ರನ್ನ ಎಚ್ಚರಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಅದೇ ಹಡಪಜ ಸಮುದಾಯದ ಮುಂಡೂರಿಗೆಯಿಂದ ಹೋಗಿ ಅಲ್ಲಿ ಹೋಗಿ ಸಲೂನ್ ಕಟಿಂಗ್ ಮಾಡ್ತಾ ಇದ್ದಾರಲ್ಲ, ಅವರನ್ನು ನಾವು ಅಭಿನಂದಿಸ್ತೇವೆ. ಅವರ ಈ ಎಲ್ಲವನ್ನು ಮೀರಿದಂಥ ಕಲ್ಪನೆ ಅಲ್ಲ ಅದು. ಆ ಥರದ ಕೆಲಸ ಮಾಡಿದ್ದಕ್ಕಾಗಿ ಹೋಗಿ ಇಲ್ಲಿ ಮುಂಡೂರಿಗಿಂದ ಹೋಗಿ ಅಲ್ಲಿ ಏನು ಕಟಿಂಗ್ ಮಾಡುವಂಥ ಅದೇ ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥ ಜನಗಳ ಎದುರುಗಡೆ ಒಂದು ಅದು ಸರಿಯಲ್ಲ ಅಂತ ಹೇಳ್ಕೊಂಡು ಒಂದು ಮಾದರಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಆ ಸಮುದಾಯದ ಒಂದಿಬ್ಬರು ಯುವಕರು, ಆ ಸಮುದಾಯದ ಹಡಪ ಸಮುದಾಯದ ಒಂದಿಬ್ಬರು, ಅದನ್ನು ಕೂಡ ನಾವು ಅಭಿನಂದಿಸ್ತೇವೆ. ಇದು ಮತ್ತು ಈ ಜಿಲ್ಲೆ ಒಳಗಡೆ ಅಸ್ಪೃಶ್ಯತೆ ಜೀವಂತ ಇದೆಯಲ್ಲ, ಅದು ನಿವಾರಣೆ ಮಾಡಲಿಕ್ಕೆ ಕೆಲವು ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ ಮಾಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ನಿರ್ದಿಷ್ಟವಾದಂಥ ಕಾರ್ಯಕ್ರಮಗಳು ಏನು ಅಂದರೆ ಎಲ್ಲ ಜಿಲ್ಲೆಯ ಎಲ್ಲ ಹಳ್ಳಿಗಳ ಸರ್ವೆ ಮಾಡಿ ಎಲ್ಲ ಗ್ರಾಮಗಳಲ್ಲಿ ಈ ಕಟ್ಟಿಂಗ್ ಸಲೂನ್ ಏನದವಲ್ಲ ಅದು ಅಲ್ಲಿ ಎಲ್ಲರಿಗೆ ಮಾಡ್ತಾ ಇದ್ದಾರೆ. ಅಲ್ಲಿ ಅಸ್ಪೃಶ್ಯತೆ ಜೀವಂತ ಇದೆಯಾ ಅನ್ನೋಂಥ ಒಂದು ರಿಪೋರ್ಟಿಂಗನ್ನು ತರಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು, ಒಂದು ಸರ್ವೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ಎಲ್ಲ ಗ್ರಾಮಗಳದ್ದು ಈ ಥರದ ಇದನ್ನು ಮಾಡಬೇಕು ಅಂತ. ಎರಡನೇದು, ಯಾವ್ಯಾವ ಗ್ರಾಮದೊಳಗಡೆ ದೇವಸ್ಥಾನಗಳಿಗೆ ದಲಿತರಿಗೆ ಪ್ರವೇಶ ಅನ್ನೋದಿಲ್ವೋ ಎಲ್ಲ ಗ್ರಾಮಗಳಿಗೆ ದಲಿತರಿಗೆ ಪ್ರವೇಶವನ್ನು ಘೋಷಣೆ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಲೂ ಕೂಡ ನಾವು ಒತ್ತಾಯಿಸ್ತಾ ಇದ್ದೀವಿ. ಎರಡನೇದು. ಮೂರನೇದು, ಯಾವ್ಯಾವ ಗ್ರಾಮದೊಳಗಡೆ ಈ ಕೆರೆಗಳನ್ನು ಅವಲಂಬಿಸಿ ಈ ಥರದ ನೀರು ಕುಡಿಯುವಂಥ ವ್ಯವಸ್ಥೆ ಇದೆಯೋ ಆ ಕೆರೆಗಳಲ್ಲಿ ಸಮಾನತೆ ಇದೆಯೋ ಇಲ್ಲ ಅಂತ ಪರೀಕ್ಷೆ ಮಾಡುವುದಕ್ಕೆ ಎಲ್ಲ ಕೆರೆಗಳಲ್ಲಿ ಎಲ್ಲ ದಲಿತರನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಲೂ ಕೂಡ ನಾವು ಒತ್ತಾಯಿಸ್ತಾ ಇದ್ದೇವೆ. ಈ ಮೂರ್ನಾಲ್ಕು ಈ ಥರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತವೇ ನಿಂತುಕೊಂಡು ಆದ್ಯತೆ ಅನುಸಾರವಾಗಿ ಕೆಲಸ ಮಾಡಿದರೆ ಮಾತ್ರ ಈ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಅನ್ನೋದನ್ನು ಕಡಿಮೆ ಮಾಡಲಿಕ್ಕಾಗ್ತದೆ. ನಿವಾರಣೆ ಮಾಡ್ತೀವಂತಲ್ಲ, ಕಡಿಮೆ ಮಾಡಿ ಬೇರೆ ಬೇರೆ ಅದಕ್ಕೆ ರೂಪಾಂತರಗಳಿದ್ದಾವೆ. ಅಸ್ಪೃಶ್ಯತೆ ಆಚರಣೆಗೆ ಬೇರೆ ಬೇರೆ ರೂಪಾಂತರಗಳಿದ್ದಾವೆ. ಆ ರೂಪಾಂತರಗಳನ್ನು ನಾವು ನೋಡಲಿಕ್ಕಾಗದಿದ್ರು ಕನಿಷ್ಠ ಮಟ್ಟದೊಳಗಡೆ ಅಸ್ಪೃಶ್ಯತೆಯನ್ನು ಕಡಿಮೆ ಮಾಡ್ತಕ್ಕಂಥ, ಆಚರಣೆಯನ್ನು ಕಡಿಮೆ ಮಾಡ್ತಕ್ಕಂಥ ಅಂಥ ಸಮುದಾಯವನ್ನು ಸೃಷ್ಟಿ ಮಾಡ್ತಕ್ಕಂಥ, ಅಂಥ ಜಿಲ್ಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ನೆಲೆ ಒಳಗಡೆ ನಿಂತುಕೊಂಡು ಜಿಲ್ಲಾಡಳಿತ ಕೆಲವು ಮುಖ್ಯವಂತ ಈ ಥರದ ಕಾರ್ಯಕ್ರಮ ರೂಪಿಸಬೇಕು. ಮತ್ತು ಅವ್ರು ಮಾತ್ರ ಅಲ್ಲ, ಸಾರ್ವಜನಿಕರು ಕೂಡ ಅದರೊಳಗೆ ತೆಗೆದುಕೊಳ್ಬೇಕು. ಈ ಜಿಲ್ಲೆಯಲ್ಲಿರುವಂಥ ಭಾಳ ಸ್ವಾಮಿಗಳು ಇತ್ಯಾದಿ ಶರಣರು ಎಲ್ಲರೂ ಇದ್ದಾರೆ. ಅವ್ರು ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಹೋಗಂಗಿಲ್ಲ, ಬರೀ ಪ್ರವಚನ ಭಾಷಣ ಇತ್ಯಾದಿಗಳನ್ನ ಮಾಡ್ತಾ ಇರ್ತಾರೆ. ಅವ್ರು ಮಾಡಬೇಕಾದದ್ದು ಏನು ಅಂತಂದರೆ, ಯಾವ ಗ್ರಾಮದೊಳಗಡೆ ಅಸ್ಪೃಶ್ಯತೆ ಜೀವಂತ ಇದೆಯೋ ಅಲ್ಲಿ ಹೋಗಿ ಅವ್ರ ನಡುವೆ ನಿಂತ್ಕೊಂಡು ನಾನು ನೀವು ಕೂಡ ಚಾ ಕುಡಿಯೋಕೆ ಹೋಗಿ ನಡ್ರಿ, ನಾನು ಹಂಗೆ ನೋಡಿದರೆ ಹಡಪ ಸಮುದಾಯದ ಸ್ವಾಮಿಗಳಿದ್ದಾರೆ. ಅವ್ರು ಮಾಡಬೇಕಂತ ಕ್ರಾಂತಿಕಾರಕ ಕೆಲಸ ಏನು ಅಂತಂದರೆ, ಯಾವ ಗ್ರಾಮದೊಳಗೆ ಇಂಥ ಸಮಸ್ಯೆಗಳಿದೋ ಅವರೇ ನಿಂತ್ಕೊಂಡು 4 ಜನರು ನಾನು ಸೇವಿಂಗ್ ಮಾಡ್ತೀನಿ ಅಂತ ಮುಂದೆ ನಿಂತ್ಕೊಂಡು ಕೆಲಸ ಮಾಡಬೇಕು. ಆ ಥರದ ಸ್ವಾಮಿಗಳು ಇದ್ದಾರೆ, ಹಡಪ ಸಮುದಾಯ ಸ್ವಾಮಿಗಳಿದ್ದಾರೆ. ಇಂಥ ಮಾದರಿಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ ನಾವು ಈ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಆಗಲ್ಲ ಅದು. ಸೊ ಸ್ವಾಮಿಗಳಲ್ಲಿ ಇದು ಬರಬೇಕು, ಇಲ್ಲಿರುವಂಥ ಮಠಗಳಲ್ಲಿ ಕೂಡ ಆ ಥರ ಮುಕ್ತತೆ ಬರಬೇಕು. ಅಂಥ ಮುಕ್ತತೆ ಬಂದರೆ, ಜಿಲ್ಲಾಡಳಿತಗಳು ಮನಸ್ಸು ಮಾಡಿದರೆ ಈ ಥರದ ಸಾಮುದಾಯಿಕವಂತ ಸಾಮಾಜಿಕವಂತ ಕೆಲಸ ಮಾಡೋದ್ರ ಮೂಲಕ ಈ ಜಿಲ್ಲೆ ಒಳಗಡೆ ಅಸ್ಪೃಶ್ಯತೆಯನ್ನು ತಗ್ಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಜಿಲ್ಲಾಡಳಿತವೇ ನಿಂತ್ಕೊಂಡು ಮಾಡಬೇಕಂತ ಕೆಲಸಗಳಿದ್ದಾವೆ, ಅದು ಮಾಡಬೇಕು ಅಂತ ಗೊತ್ತಾಯ್ತು. ಅಂತಂದರೆ ನಾವು ಜಿಲ್ಲಾಡಳಿತವನ್ನು ಹೊಣೆಗಾರನಾಗಿ ಮಾಡಬೇಕು, DC-ಯನ್ನು ಆಮೇಲೆ SP-ಯನ್ನು ಹೊಣೆಗಾರನಾಗಿ ಮಾಡಬೇಕು ಅಂತ ಹೇಳಿದ್ದೀವಲ್ಲ, ಅದ್ರ ಜೊತೆಗೆ ಯಾವ ಮತಕ್ಷೇತ್ರ ಒಳಗಡೆ ಆಗ್ತಾ ಇದೆಯೋ ಆ ಮತಕ್ಷೇತ್ರದ MLA ಅಥವಾ ಪ್ರತಿನಿಧಿ ಅಂತಿದ್ದಲ್ಲ ಅವ್ರನ್ನೂ ಹೊಣೆಗಾರನಾಗಿ ಮಾಡಬೇಕು, ಮಾಡಬೇಕು. ಅವ್ರನ್ನೂ ಕೂಡ ಇದ್ರೊಳಗಡೆ ತೊಗೊಂಬರ್ಬೇಕು. ಹಂಗೆ ತಂದರೆ ಮಾತ್ರ ಏನಾದರೂ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಏನೇನು ಪ್ರಯತ್ನಗಳಿದ್ದಾವೋ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಏನೇನು ಪ್ರಯತ್ನಗಳು ಇದ್ದಾವೋ ಎಲ್ಲ ಪ್ರಯತ್ನಗಳು ಆದರೆ ಮಾತ್ರ ಅದು ನಿಲ್ಲಿಸ್ಲಿಕ್ಕೆ ಸಾಧ್ಯ.